ಗಾನ ಕೋಗಿಲೆ ವಿಶ್ವವಿಖ್ಯಾತ ಶ್ರೇಷ್ಠ ಗಾಯಕಿ. ದಕ್ಷಿಣ ಭಾರತ, ವಿಶೇಷವಾಗಿ ದಕ್ಷಿಣ ಭಾರತದ ಮತ್ತು ದೇಶದ ಸಂಗೀತ ಪ್ರೇಮಿಗಳಿಗೆ 6 ದಶಕಗಳ ಕಾಲ 68,000 ಹಾಡುಗಳನ್ನ 20 ಭಾಷೆಗಳಲ್ಲಿ ಹಾಡಿ ಪ್ರಚುರಪಡಿಸಿ ಜನರ ಮನಸ್ಸಿಗೆ ಮುದವನ್ನ, ಆನಂದವನ್ನ ನೀಡಿ ಸಂಗೀತ ಸುದೆಯನ್ನ ಧಾರೆ ಮಾಡಿಕೊಟ್ಟಿದ್ದಾರೆ ಅಂತ ಜಾನಕಿ ಅಮ್ಮ 88 ವರ್ಷಗಳ ದೀರ್ಘ ಆಯುಸ್ಸನ್ನ, ಸಾರ್ಥಕ ಜೀವನವನ್ನು ನಡೆಸಿ ಕೋಟ್ಯಾಂತರ ಜನರ ಹೃದಯದಲ್ಲಿ ಮರೆಯಲಾಗದೆ ಅಚ್ಚಳಿದು ತನ್ನ ಸಂಗೀತದ ಮೂಲಕ ಜೀವಂತವಾಗಿದ್ದಾರೆ. ಅವರು ಕರ್ನಾಟಕ ರಾಜ್ಯವನ್ನ ಮೈಸೂರಿನ ಸಾಂಸ್ಕೃತಿಕ ಜೀವನಕ್ಕೆ ಮೆಚ್ಚಿ ಇಲ್ಲೇ ವಾಸವಾಗಿದ್ದು ಇಲ್ಲೇ ಅಂತ್ಯ. ನಮ್ಮ ನೆಚ್ಚಿನ ಆರಾಧ್ಯ, ಒಂದು ರೀತಿ ಗಾನಕ್ಕೋಗಿಲೆ, ಗಗನವೆಲ್ಲೋ ಭೂಮಿಯೆಲ್ಲೋ ಹಾಡು ಕೇಳಿದಾಗ ಮೈ ರೋಮಾಂಚನ ಆಗ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ. ಆ ಎರಡೂ ಕನಸಲ್ಲಂತೂ ನಾವು ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂಥ ಗೀತೆಗಳನ್ನ ಇನ್ಯಾರೂ ಹಾಡೋಕ್ಕಾಗೋದೇ ಇಲ್ಲ. ಮಹಾನ್ ದೈವಭಕ್ತರು ಎಷ್ಟರ ಮಟ್ಟಿಗೆ ಅಂದರೆ ಅವರ ಕೈಯಲ್ಲಿ ಕೃಷ್ಣನ ವಿಗ್ರಹವನ್ನು ಇಟ್ಕೊಂಡು ಅವರು ಇರೋದನ್ನು ನಾವು ಗಮನಿಸ್ಬೋದು. ಆ ರೀತಿಯ ದೈವಭಕ್ತರು ಕೈಯಲ್ಲಿ ಕೃಷ್ಣನ ಇಟ್ಕೊಂಡೇ ಪ್ರಾಣ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸಣ್ಣ ವಿಗ್ರಹನೂ ಕೈಯಲ್ಲಿದೆ, ಅವ್ರಿಗೆ ಅವರೇ ಸಾಟಿ. ನಾವಿನ್ನು ಇದಕ್ಕಿಂತ ಏನು ಹೆಚ್ಚು ಕೇಳೋಕ್ಕಾಗಲ್ಲ. ನಮ್ಮ ನೆಚ್ಚಿನ ಆರಾಧ್ಯ, ಒಂದು ರೀತಿ ಗಾನಕ್ಕೋಗಿಲೆ, ಗಗನವೆಲ್ಲೋ ಭೂಮಿಯೆಲ್ಲೋ ಹಾಡು ಕೇಳಿದಾಗ ಜಾನಕಮ್ಮನವರು ಅಂತಿಮ ದರ್ಶನವನ್ನು ಇವತ್ತು ಮೈಸೂರು ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಅವರ ಅಭಿಮಾನಿಗಳು ಜೊತೆಲಿ ಎಸ್ ಜಾನಕಮ್ಮನವರು ಅವ್ರ ಕಂಟಕದಿಂದ ಇಡೀ ಜಗತ್ತನ್ನ ಜನಮಾನಸವನ್ನು ಗೆದ್ದಂಥವ್ರು. ಅವರು ಕಂಟಕನ್ನು ಕೇಳಿದಂಥ ಜನರು ಎಲ್ಲ ಭಾಷೆಗೆ ಜನರು, ಒಂದು ಭಾಷೆ ಅಲ್ಲ ಎಲ್ಲ ಭಾಷೆಗೆ ಜನರು ಕೂಡ ಇವತ್ತು ಮೆಚ್ಚಂಥ ಕಂಠವನ್ನು, ಮೆಚ್ಚಂಥ ಗಾಯನವನ್ನು ಕೂಡ ಕೊಡುವಂಥ ಕೆಲಸ ಆಗಿದೆ. ಆ ತಾಯಿಯವರು ಕಳೆದ 9 ವರ್ಷದ ಹಿಂದ್ಗಡೆ ಮೊದಲನೇ ಹಾಡು ರಾಜ್ಕುಮಾರ್ ಅವರು ಜೊತೆಲಿ ಮೈಸೂರಲ್ಲೇ ಆಡಿದ್ರಂತೆ. ನಂತರ ಅವರು ಆಸೆ ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕ್ಕೋಗಿಲೆ ಎಸ್ ಜಾನಕಿಯವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ನಷ್ಟವನ್ನು ತಂದಿದೆ, ದುಃಖವನ್ನು ತಂದಿದೆ. ಈ ಸಂದರ್ಭದಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಎಸ್ ಜಾನಕಿಯವರು ಈ ನಾಡಿನ ಒಂದು ಸಂಗೀತ ಲೋಕದ ಧ್ರುವತಾರೆ. ಜೊತೆಗೆ ಕೇವಲ ಅವರು ಚಲನಚಿತ್ರಗಳನ್ನು ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನು ಹಾಡುತ್ತಾ ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದಿದ್ರು. ಅವರ ನಿಧನ ಇವತ್ತು ಈ ನಾಡಿಗೆ, ಈ ದೇಶಕ್ಕೆ ತುಂಬಲಾಗದ ನಷ್ಟವನ್ನು ತಂದಿದೆ. ಆದರೂ ಕೂಡ ಅವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ಅವರಿಲ್ಲ, ಅವರ ಹಾಡುಗಳು ನಿಜವಾಗ್ಲೂ ಸಾಯಲ್ಲ. ಇವತ್ತು ಅವರ ಆತ್ಮ ಶಾಂತಿಯುತವಾಗಿ ಬಂದಿದೆ. ಸರ್ಕಾರ ಸ್ಟ್ಯಾಚ್ಯೂನೂ ಇಡಲಿ, ರೋಡ್ಗೊಂದು ಹೆಸರು ಇಡಲಿ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಲಾಮಂದಿರದ ಅವ್ರಿಗೊಂದು ಪೀಠ ಸ್ಥಾಪನೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಇವತ್ತು ಅವ್ರು ಯಾವ ತೊಂದರೆ ಇಲ್ಲದೆ ಕ್ಲೀನಾಗಿ ಅಚ್ಚುಕಟ್ಟಾಗಿ ಕೊನೆ ಉಸಿರು ಹೇಳಿದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅವರಿಲ್ಲ, ಅವರ ಹಾಡುಗಳು ನಿಜವಾಗ್ಲೂ ಸಾಯಲ್ಲ. ಇವತ್ತು ಅವರ ಆತ್ಮ ಶಾಂತಿಯುತವಾಗಿ ಬಂದಿದೆ. ಸರ್ಕಾರ ಸ್ಟ್ಯಾಚ್ಯೂನೂ ಇಡಲಿ, ರೋಡ್ಗೊಂದು ಹೆಸರು ಇಡಲಿ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಲಾಮಂದಿರದ ಅವ್ರಿಗೊಂದು ನೋಡಿ, ನಾವು ಸಹೃದಯರಿಗೆ ಮತ್ತು ಇಡೀ ದೇಶದ ಜನರಿಗೆ ಒಂದು ದುಃಖದ ದಿನ.
ಕಾರಣ ಏನು ಅಂತಂದರೆ ನಮ್ಮನ್ನು ಸುಮಾರು 50-60 ವರ್ಷಗಳ ಕಾಲ, ನನ್ನನ್ನು ವೈಯಕ್ತಿಕವಾಗಿ ನೋಡಿದ್ರೆ 60 ವರ್ಷಗಳ ಕಾಲ ನಾನು ಎಸ್ ಜಾನಕಿಯವರ ಹಾಡುಗಳನ್ನು ಕೇಳಿಕೊಂಡು ಬೆಳೆದಿರೋನು. ಅಂತಹ ಒಂದು ಪವಿತ್ರ ಚೇತನ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿರ್ತಕ್ಕಂಥದ್ದು ಕಲಾಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ದೊಡ್ಡ ಲಾಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ವೈಯಕ್ತಿಕವಾಗಿ ನೆನಪಿಗೆ ಬರೋದೇನು ಅಂತಂದರೆ, ಬಯಲುದಾರಿ ಸಿನಿಮಾದ ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ ಈ ಹಾಡಿದೆಯಲ್ಲ, ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ಕೊಟ್ಟಂಥ ಹಾಡು. ಯಾಕೆ ಅಂತಂದರೆ, ನನ್ನ ಪತ್ನಿ ದಿವಂಗತ ವಿಜಯ ಮಹೇಶ್ ಅವರು ನಾನು ಈ ಹಾಡನ್ನು ಹಾಡ್ತಿದ್ದೆ ಪ್ರೇಮವನ್ನು ಇಟ್ಕೊಂಡಿದ್ದವರು. ಅವರು ಕೇರಳದ ಚಾನೆಲ್ಗೆ ಹೋದರೂ ಕೂಡ ಅವರ ನೆಚ್ಚಿನ ಶಿವ ಶಿವ ಎಂದರೆ ಶಾಶ್ವತ ಸುಖವು ಅಂತ ಸ್ಮರಣೆ ಮಾಡ್ತಿದ್ರು. SP ಬಾಲಸುಬ್ರಹ್ಮಣ್ಯಂ ಅವರು ಮುಂದಿನ ಜನ್ಮದಲ್ಲಿ ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಹೇಳಿದರು. ಆದರೆ ಎಸ್ ಜಾನಕಿಯವರು ಕನ್ನಡ ನೆಲದಲ್ಲೇ ಮಣ್ಣಾಗಿರ್ತಕ್ಕಂಥದ್ದು. ಅವರು ಈ ನೆಲದ ನಮ್ಮ ಹೆಮ್ಮೆಯ ಹೆಣ್ಣು ಮಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಅವರ ಹೆಸರಿನಲ್ಲಿ ಶಾಶ್ವತವಾಗಿ ಒಂದು ಪ್ರಶಸ್ತಿಯನ್ನು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರಿಗೆ ಕೊಡಬೇಕಂತೇಳಿ ನಾನು ಈ ಸಂದರ್ಭ